ಒಂದ್ ಕಡೆ ವಕೀಲ ಮಂಜುನಾಥ್ ಹೇಳ್ತಿದ್ದಾರೆ, ಅನಾಮಿಕ ಹೇಳಿದ್ದಂತ ಸ್ಥಳದಲ್ಲಿ 58ಕ್ಕೂ ಹೆಚ್ಚು ಶವಗಳನ್ನ ಹೂತಿಡ್ಲಾಗಿದೆ ಅಂತ. 1 ರಿಂದ 3 ಸ್ಥಳಗಳಲ್ಲಿ ತಲಾ 2 ಶವಗಳಂತೆ 6 ಶವಗಳನ್ನ ಹೂತಿಡ್ಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಇದೀಗ 4ನೇ ಸ್ಥಳದಲ್ಲೂ ಕೂಡ ಗುಂಡಿಯನ್ನ ಅಗೆಯಲಾಗಿದೆ. ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಏನಿದೆ ಡೀಟೇಲ್ಸ್? ನೈನಾ, ಆಗಾಗಲೇ ನಾನು ಹೇಳಿದೆ, ಈಗ ಅವರು SITಯ ತಂಡ ಬಹಳ ಪ್ಲ್ಯಾನ್ಡ್ ಆಗಿ ಮಾಡ್ತಾ ಇದ್ದಾರೆ. ಅವರು ಒಂದು ಟೈಮಿಂಗ್ಸ್ಗೆ ಅವರು ನಿಗದಿ ಮಾಡಿದ್ದಾರೆ. ಒಂದು ಗಂಟೆಯಲ್ಲಿ ಒಂದು ಉತ್ಖನನ ಮಾಡಲೇಬೇಕು ಅನ್ನುವಂಥದ್ದು, ಮತ್ತು ಅದನ್ನು ಬಹಳ ಕ್ಲಾರಿಟಿಯಿಂದ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಉಪಕರಣಗಳನ್ನು ಬಳಸದೆ ಮ್ಯಾನ್ಯುವಲ್ ಆಗಿ ಅದು ಬಹಳ ಕ್ಲಿಯರ್ ಕಟ್ ಆಗಿ ಹೋಗ್ತಾ ಇದೆ. ಈಗ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ 4ನೇ ಜಾಗದಲ್ಲೂ ಕೂಡ ಉತ್ಖನನ ಫಿನಿಶ್ ಆಗಿದೆ. ಉತ್ಖನನ ಕಂಪ್ಲೀಟ್ ಆಗಿ 6 ಅಡಿ ಆಳಕ್ಕೆ ಮತ್ತು 5 ಅಡಿ ಉದ್ದಕ್ಕೆ ಅದರ ಉತ್ಖನನ ಪ್ರಕ್ರಿಯೆಗಳು ಮುಕ್ತಾಯ ಆಗಿ ಉತ್ಖನನತೆಯ ವೇಳೆ ಯಾವುದೇ ರೀತಿಯಾದಂತಹ ಕಳೆಬರಗಳು ಪತ್ತೆಯಾಗಿಲ್ಲ. ಈಗ 4ನೇ ಜಾಗದಿಂದ 5ನೇ ಜಾಗಕ್ಕೆ ಶಿಫ್ಟ್ ಆಗಲಾಗಿದೆ. ಬಹುತೇಕ ಇವತ್ತು 5ನೇ ಜಾಗದಲ್ಲಿ ತಮ್ಮ ಅಷ್ಟು ಪ್ರಕ್ರಿಯೆಗಳನ್ನು ಅವರು ಎಂಡ್ ಮಾಡ್ತಾರೆ. ಈ 5ನೇ ಜಾಗದಲ್ಲಿ ಅದು ಎಂಡ್ ಆದ ನಂತರ ಮತ್ತೆ ನಾಳೆಯಿಂದ ಆ ಪ್ರಕ್ರಿಯೆಗಳು ಮತ್ತೆ ಆರಂಭ ಆಗುತ್ತೆ. ಆದರೆ ಈಗಿನವರೆಗೆ 5 ಜಾಗಗಳಲ್ಲೂ ಕೂಡ ಉತ್ಖನನ ಪ್ರಕ್ರಿಯೆ ಮುಕ್ತಾಯ ಆಗಿದೆ. 4 ಜಾಗಗಳಲ್ಲಿ ಮುಕ್ತಾಯ ಆಗಿದೆ. 4 ಜಾಗಗಳಲ್ಲೂ ಕೂಡ ಬೆಳಗ್ಗಿನಿಂದ 2, 3 ಮತ್ತು 4 ನಾವು ಅಂದ್ಕೊಂಡಿದ್ವಿ ಇವತ್ತು ಕೂಡ 1 ಜಾಗವನ್ನಷ್ಟೇ ಅವರು ಮಾಡ್ತಾರೆ ಅನ್ನುವಂಥದ್ದು. ಆದರೆ ಉತ್ಖನನ ಪ್ರಕ್ರಿಯೆಯಲ್ಲಿ ಬಹಳ ಸಲೀಸಾಗಿ ಅವರು ಸಾಕ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ದೂರುದಾರ ಏನಿದ್ದಾನೆ, ದೂರುದಾರನ ಅಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡೇ, ದೂರುದಾರ ಹೇಳುವಂಥ ಅಷ್ಟು ನಿಖರವಾದ ವಿಚಾರಗಳನ್ನು ಸಂಗ್ರಹಿಸಿಕೊಂಡೇ ಆತನ ಒಪ್ಪಿಗೆಗಳನ್ನು ಪಡೆದೇ ಅಲ್ಲಿನ ಉತ್ಖನನ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಲಾಗ್ತಾ ಇದೆ. ಯಾವುದು ಕೂಡ ಅವರ ಅಸಮಾಧಾನಕ್ಕೆ ಒಳಗಾಗದಂತೆ ಮತ್ತು ಆತನ ಒಪ್ಪಿಗೆ ಇರದೆ ಯಾವುದೇ ಪ್ರಕ್ರಿಯೆಗಳನ್ನು ಅವರು ನಡೆಸ್ತಾ ಇಲ್ಲ. ಆತನನ್ನು ಒಪ್ಪಿಸಿಯೇ, ಆತನ ಬಳಿ ಕೇಳಿಯೇ, ಆತ ಹೇಳಿದ ಜಾಗಗಳಲ್ಲೇ ಆತ ಎಷ್ಟು ಅಡಿಗೆ ಅಗಿಬೇಕು ಅಂತ ಹೇಳ್ತಾನೋ ಅಷ್ಟು ಜಾಗಗಳನ್ನು. ಆದರೆ ನಿನ್ನೆ ಒಂದಷ್ಟು ವಿಚಾರಗಳು ಬೇರೆ ಬೇರೆ ಕಾರಣಕ್ಕಾಗಿ ಚರ್ಚೆ ಆಗಿತ್ತು. ಅಲ್ಲಿ ಬೇರೆ ಬೇರೆ ವಸ್ತುಗಳು ಸಿಕ್ಕಿತ್ತು ಅನ್ನುವಂಥದ್ದು. ಅನುಚೇತ್ ಅವರ ಎಂಟ್ರಿ ಮತ್ತು ಹಿತಾಚಿಯನ್ನ ಒಳಭಾಗಕ್ಕೆ ತೆಗೆದುಕೊಂಡು ಹೋದದ್ದು, ಶ್ವಾನದಳ ಬಂದು ಕೂಡ ಅಲ್ಲಿ ಪರಿಶೀಲನೆ ನಡೆಸಿದ್ದು. ಕೇವಲ ಒಂದು ಗುಂಡಿಯನ್ನು ಅಗಿಲಿಕ್ಕೋಸ್ಕರ ನಿನ್ನೆ ಇಡೀ ದಿನವನ್ನು 11 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ತೆಗೆದುಕೊಂಡಿದ್ರು. ಆದರೆ ಇವತ್ತು ಆ ರೀತಿಯ ಪರಿಸ್ಥಿತಿ ಉದ್ಭವಿಸದ ರೀತಿ ಕಾಣ್ತಾ ಇಲ್ಲ. ಆಲ್ರೆಡಿ ಇವತ್ತು ಬೆಳಿಗ್ಗಿನಿಂದ 3 ಗುಂಡಿಗಳನ್ನು ಅಗೆದು ತೆಗೆಯಲಾಗಿದೆ ಮತ್ತು ಕಾರ್ಯಾಚರಣೆ ಮುಕ್ತಾಯ ಆಗಿದೆ. ಈಗ 5ನೇ ಸ್ಪಾಟ್ ಆಗಾಗಲೇ ಅಳತೆ ಮಾಡಿ ಅದನ್ನು ಅಗೆಯುವಂತ ಕಾರ್ಯ ಆಗ್ತಾ ಇದೆ. ಅಲ್ಲಿ ಇನ್ನೇನಾಗುತ್ತೆ ಅನ್ನುವಂಥದ್ದನ್ನ ಎಲ್ಲರೂ ಕಾಯ್ತಾ ಇದ್ದಾರೆ. ಇದು ನಿರೀಕ್ಷಿತ ಕೂಡ. ಯಾಕಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂಥ ಆರೋಪ. ಆ ಆರೋಪಗಳ ಹಿಂದೆ ಅನೇಕ ಚರ್ಚೆಗಳು, 10 ವಿವಾದಗಳು, 100 ಸಂದದ ಗೊಂದಲಗಳು. ಈ ಗೊಂದಲಗಳಿಗೆಲ್ಲ ಉತ್ತರ ಸಿಗಬೇಕಾದ್ರೆ ಆತ ಹೇಳಿದಂತೆ ಇಲ್ಲಿ ಉತ್ಖನನ ಆಗಬೇಕು. ಆ ಉತ್ಖನನದ ನಂತರವೇ ಇದೆಲ್ಲ ಪ್ರಶ್ನೆಗಳಿಗೆ ಬಹಳ ಪ್ರಾಮಾಣಿಕವಾದ ಉತ್ತರಗಳು ಲಭಿಸಬೇಕು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಸರ್ಕಾರವಾಗಲಿ ಅಥವಾ ಯಾವುದೇ ಪ್ರಭಾವಗಳಿಗೆ ಒಳಗಾಗದೆ SIT ತನ್ನ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವತಃ ಮೊಹಂತಿ ಅವರಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥದ್ದು, ಇವತ್ತಿನ ಉತ್ಖನನ ಪ್ರಕ್ರಿಯೆಯಲ್ಲಿ ಆ ಒಂದು ತನಿಖಾ ಸಂಸ್ಥೆಯ, ಸ್ವತಂತ್ರ ತನಿಖಾ ಸಂಸ್ಥೆ SIT ಏನಿದೆ ಅದರ ಮುಖ್ಯಸ್ಥರಾಗಿರುವ ಮೊಹಂತಿ ಅವರು ಕೂಡ ಒಳಗಡೆ ಹೋಗಿದ್ದಾರೆ, ಎಂಟ್ರಿ ಆಗಿದ್ದಾರೆ. ಅವರು ಕೂಡ ಹೋಗಿ ಅದನ್ನ ವೀಕ್ಷಣೆ ಮಾಡುವಂಥದ್ದು, ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡುವಂಥದ್ದು, ಮಾರ್ಗದರ್ಶನ ಮತ್ತು ಸೂಚನೆಗಳನ್ನ ಕೊಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಮೊಹಂತಿ ಅವರೇ ಅಲ್ಲಿ ಇರುವಂತ ಕಾರಣದಿಂದಾಗಿ ಈಗ ಒಂದು ಇಡೀ ತನಿಖಾ ಸಂಸ್ಥೆಯ ಆ ಒಂದು ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದೆ. ಯಾರು ಕೂಡ ಅನುಮಾನ ಪಡುವ ರೀತಿಯಲ್ಲಿ ಇಲ್ಲ. ಯಾಕಂದ್ರೆ ಒಬ್ಬ IPS ಅಧಿಕಾರಿ ಅಲ್ಲ, 3 IPS ಅಧಿಕಾರಿಗಳು, ಅನುಚೇತ್ ಕೂಡ ಇದ್ದಾರೆ, 3 IPS ಅಧಿಕಾರಿಗಳು, ಮ್ಯಾಜಿಸ್ಟ್ರೇಟ್ ದರ್ಜೆಯ ಅಸಿಸ್ಟೆಂಟ್ ಕಮಿಷನರ್ ಸ್ಟೆಲ್ಲಾ ವರ್ಗೀಸ್ ಅವರು, ಅದರ ಜೊತೆಗೆ ನುರಿತ ಮತ್ತು ಬಹಳ ಅನುಭವಿಯಾಗಿರುವಂತಹ KMCಯ ಫೊರೆನ್ಸಿಕ್ ಡಾಕ್ಟರ್ಗಳು, ವೈದ್ಯರುಗಳು, ತಜ್ಞರುಗಳು, ಅದರ ಜೊತೆಗೆ ಸರ್ಕಾರದ ಫಾರೆಸ್ಟ್ ಇಲಾಖೆ ಆಗಿರಬಹುದು ಮತ್ತು ಕಂದಾಯ ಇಲಾಖೆ ಆಗಿರಬಹುದು, ಆ ಎಲ್ಲ ಅಧಿಕಾರಿಗಳ ಟೀಮ್ ಅವರ ಜೊತೆಗೆ ಕೆಲಸವನ್ನ ನಿರ್ವಹಿಸ್ತಾ ಇರುವಂತದ್ದು. ಹಾಗಾಗಿ ಈಗಿನವರೆಗೂ ಕೂಡ ಯಾವುದೇ ಅಪಸ್ವರ, ಆಕ್ಷೇಪ, ಅಸಮಾಧಾನಗಳಿಲ್ಲದೆ ಆ ತನಿಖೆ ಮುಂದುವರಿದಿರುವಂತದ್ದು ಮತ್ತು 4 ಕಂಪ್ಲೀಟ್ ಆಗಿ ಪೂರ್ಣಗೊಂಡಿದೆ. ಅದನ್ನ ತೆಗೆದ ನಂತರ ಅದರ ಮುಚ್ಚುವ ಪ್ರಕ್ರಿಯೆಗಳು ಕೂಡ ಅದೇ ರೀತಿಯಾಗಿ ಸಾಗುತ್ತೆ. ಮಹಜರು ಪ್ರಕ್ರಿಯೆಯ ಭಾಗವಾಗಿ ಅದನ್ನ ಮುಚ್ಚಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿ ಅಲ್ಲಿಂದ ಮತ್ತೆ ಹೊರಗಡೆ ಹೋಗ್ತಾರೆ. ಹಾಗಾಗಿ ಈಗ 5ನೇ ಒಂದು ಸ್ಪಾಟ್ಗೆ ಅವರು ಜಂಪ್ ಆಗಿದ್ದಾರೆ. 5ನೇ ಸ್ಪಾಟ್ನ ನಂತರ ಮತ್ತೆ ಏನಾಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.